ಅತ್ತೆ 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 ಏನೇ ಯಾಕೆ ಅಲ್ಲೇ ಅಡುಗೆ ಮಾಡಿದಿ? ಇನ್ನ ಇಲ್ಲಮ್ಮ, ಇನ್ನು ಅನ್ನ ಸಾರು ಮಾಡಿ ಕಿಡ್ನಿ ಮುದ್ದೆ ಮಾಡ್ಬೇಕು. ಯಾಕೆ ಹೋಗು ಅವನ್ನ ಸಿದ್ಲಿಂಗನ ಇಲ್ಲ ಉಣ್ಮಂತ ಬಾ ಅಂತ ಹೇಳಿ ಬರೋಗ ಹೋಗು. ಅವಳು ಇಲ್ಲ ತವ್ರ ಮನೆಗೆ ಹೋಗಿ ಅವಳಿ ಅಡುಗೆ ಮಾಡೋಕ್ಕೆ ಯಾರು ಇಲ್ವಲ್ಲ ಮನೆಯಾಗೆ. ಅವಳು ರುಚಿನೂ ಕೆಂಪಿ ತಂದಿಕ್ತಾರೆ ಅದಕ್ಕೆ. ಅವ್ರು ಏನು ತಂದಿಕ್ಕದು, ನಾವು ಅಂತಂಬಳಾಗಿ ನಾವೇ ಇಕ್ಕದ. ಹೋಗಿ ಬರೋಗು, ನಾನೇ ಮುದ್ದೆ ಮಾಡ್ತೀನಿ ಅಂತ ಹೇಳಿ. ನಾನು ಕರಿಯ ನಂಬ್ತಿದ್ನಮ್ಮ, ನಾನು ನೀನೇನು ನಂಬ್ತಿ ಅಂತ ಹೇಳಿ ಸುಮ್ಮನಾದಿ. ನೆನ್ನೆ ಸಾಮಾನ್ಯ ಅವರಿಬ್ಬರು ತಂದಿಕ್ಕಿರು. ಅದಕ್ಕೆ ಹೋಗು ಪಾಪ ಉಣ್ತಾನೆ. ಅಚ್ಚಕಟ್ಟಾಗೆ ಏನು ಸಾರು ಮಾಡಿದ್ಯ ಹೇಳು? ಅದೇ ಬಸ್ಸಾರು ಐತಿ ಎದ್ದಾಗಿಂದು, ಅದಕ್ಕೆ ನಾನು ಅದು ಮುದ್ದೆ ಮಾಡೋಣ ಅಂತ. ಮೊಟ್ಟೆ ಉರಿ ಇಲ್ಲಾಂದ್ರೆ ಒಂದೆರಡು ಮೊಟ್ಟೆ ಬೇಸಾಕ ಅವನಿಗೆ, ಒಂದೆರಡು ಮೊಟ್ಟೆ ಬೇಸು. ಮೊಟ್ಟೆ ಬೇಯಿಸಿ ಕರಿಯೋಗಿ ಹೋಗು. ಮೊಟ್ಟೆ ಬೇಸು ಅವ್ನಿಗೆ 2 ಹಾಕು, ನಮಗೆಲ್ಲ ಒಂದೊಂದು ಹಾಕು. ಮೊಟ್ಟೆ ಬೇಯಿಸಿ ಕರಿಯೋಗಿ ಹೋಗು. ಬರೋದು ಎಲ್ಲೇ ಉಣ್ಮಂತ ಬಾರಪ್ಪ, ಮೊಟ್ಟೆ ಅದು ಬೇಯಿಸ್ತೀನಿ ಅಂತ ಹೇಳಿ. ನಾಟಿ ಮೊಟ್ಟೆ ಇಲ್ಲಮ್ಮ, ಖಾಲಿಯಾಗ್ಯಾವವು. ಕೋಳಿ ತತ್ತಿ ಇಕ್ಕಿಲಿಂದ ಯಾವ ತತ್ತಿ ಇಕ್ಕವಿಲ್ಲ. ಇಲ್ಲಮ್ಮ ಮನೆಯಾಗಿ ಹೋಗಕ್ಕೆ ಒಂದು ಡಜನ್ ತಗೊಬರೋಗ ಅವ್ರು ಅಂಗಡಿಗೆ. ನನ್ನ ಮೇಲೆ ಹೇಳಿ ಹೋಗಿ ರಮೇಶಪ್ಪರ ಅಂಗಡಿಗೆ ಹೇಳ್ಬಿಟ್ಟು ತರೋಗಿ ಹೋಗು. ನಾನೆಲ್ಲ ಕೊಡ್ತೀನಿ, ಒಂದು ಡಜನ್ ತಗೊಂಬ. ಅವ್ನಿಗೆ 2 ಹಾಕು. ನಮಗೆಲ್ಲ ಒಂದೊಂದು ಬೇಸು ಸಾಕು. ನಮ್ಮ ಅಯ್ಯಪ್ಪಗೂ ನನಗೂ ನಿನಗೂ ಎಲ್ಲ ಒಂದೊಂದು ಬೇಯಿಸ್ಕ. ಅವನಿಗೆ ಮೊಟ್ಟೆ ಅಂದರೆ ಇಷ್ಟ, ಬಲ್ ಚೆನ್ನಾಗಿ ತಿಂತಾನೆ ನಮ್ಮ ಸಿದ್ಲಿಂಗ. ಅದಕ್ಕೇನಿ ಹೋಗಿ ಮೊಟ್ಟೆ ಬೇಯಿಸಿ ಕರಿಯ ಹೋಗಿ ಬಸ್ಸಾರಕ್ಕೆ ನೆನ್ಸ್ಕೊಂಬಕ್ಕೆ ಯಾತನ ಇದ್ರೇನಿ. ಹೋಗು. ಸರಿ ಅಮ್ಮ, ಹೋಗಿ ಬರ್ತೀನಿ. ಪಾಪ ಮೊಟ್ಟೆ ಬೇಯಿಸ್ತೀನಿ, ಉಣ್ಮಂತ ಬಾರೋ ಮುದ್ದೆ ಮಾಡ್ತೀನಿ ಅಂತ ಹೇಳಿ ಹೇಳ್ತೀನಿ. ಪಾಪ ಅವಳಿಲ್ಲ ಅತ್ಕಾಗಿನ. ಯಾತ ರಜಮ್ಮ ಹಿಂಗೆ ಮಾತಾಡ್ತೀಯಾ? ಅವಳಿಲ್ಲ ಗಿರ್ಜಿಂಬೆ, ಅದಕ್ಕೇನೆ ಪಾಪ ಉಂಬಕ್ಕೆ ಉಮ್ತಾನೆ ಅಂತ. ಸಾರು ಅದನ್ನು ಚೆನ್ನಾಗಿ ಮಾಡ್ತೀವಲ್ಲ ನಾವು, ಅದಕ್ಕೆ ಉಮ್ತಾನೆ ಅಂತ. ಅದಕ್ಕೆ ಮೊಟ್ಟೆ ತಂದು ಬೇಯಿಸಿ ಮುದ್ದೆ ಮಾಡಿ ಕರಿಯತ್ತೆ ಅಂತ ಹೇಳ್ತಾ ಇದ್ದೀನಿ. ಪಾಪ ಉಮ್ಲಿ ಬೇಡೆ ಉಂಬಕ್ಕೆ ನೀವಾಗೇನಲ್ಲಲ್ತಮ್ಮ, ಅದಕ್ಕೆ ಉಮ್ಲಿ ಅಂತ. ನೋಡಮ್ಮ, ಹೆಂಗ ಸೆನಕಾದ್ರೆ ಅದಕ್ಕೆ ಮತ್ತು ಅಣ್ತಂಬ್ಳಿಗೆ ಯಾರು ಯಾತ ಹೇಳಕ್ಕೆ ಬರಬಾರ್ದು ಅಂಬೋದು. ನೋಡು ಹೆಂಗ ಸೆನಕ ಇದ್ರಲ್ವೇ? ಬಿಡು ಅಣ್ತಂಬ್ಳವಿದ್ದಾವೆ, ನೀ ಸೆನಕಿರನು. ಸೆನಕಿದ್ರೆ ಯಾವುದು ಇರಲ್ಲ. ಸೆನಕಿರ್ಬೇಕು, ಏನು ಎಷ್ಟು ದಿನ ಅಂತ ಹಿಂಗೆ ಇರೋಕ್ಕಾಗುತ್ತೆ ಅವಳು. ಪಾಪ ಅವಳು ಊರಿಗೆ ಹೋಗಿ ಅವಳಲ್ಲ ತವ್ರ ಮನೆ ಪಾಪ ಬಸ್ರಿ ಅಂತಿ, ಅದಕ್ಕೆ ಮಂತಿ ಪಂತಿ ಆಗುತ್ತಂತೆ. ಅದಕ್ಕೆ ಅದಕ್ಕೆ ಅತ್ತ ತಾನೇ ಕರೆದ್ರೆ ಅವ್ನಿಗೆ ಮೊಟ್ಟೆ ಬೇಯಿಸಿರಿ ಇಷ್ಟ ಕಣಿ. ಮೊಟ್ಟೆ ಬೇಯಿಸಿರಿ ಚೆನ್ನಾಗಿರ್ತಿ. 2 ಮೊಟ್ಟೆ ಆಗ್ಬೇಕು, ಅವ್ನಿಗೆ 1 ಮೊಟ್ಟೆ ಹಾಕಿರಿ ತಿಂಬಂಗೆ ಆಗಲ್ಲ ಅಂತಾನೆ. 2 ಮೊಟ್ಟೆ ಬೇಯಿಸಿ ಹಾಕಿ ಚೆನ್ನಾಗಿ ತಿಂತಾನೆ. ಬತ್ತಾನ ಅವನು ಬತ್ತಾನ ನಮ್ಮ ಮನೆಗೆ. ಅವನೇನು ಕರ್ದಕ್ಕೆ ಬತ್ತಾನೆ. ಅದಕ್ಕೆ ನಾನು ಮತ್ತೇನು ಕರಿಯೋಗಂತ ಹೇಳ್ತಾ ಇದ್ದೀನಿ. ಪಾಪ ನೋಡ್ಕೊಳ್ಳೋದು ಹೆಂಗಿರೋಣ. ನಾನೆಲ್ಲ ಊರಿಗೆ ಹೋದಾಗ ಅವಳು ಇರ್ತಾಳೆ ನಮ್ಮ ಅಪ್ಪಗೆ. ಹಿಂಗೆ ಒಬ್ರಿಗೊಬ್ರು ಅನುಸರಿಸಿ ಚೆನ್ನಾಗಿರ್ಬೇಕು. ನಡಿ ನೋಡೋಣದಲ್ಲ, ಮತ್ತೆ ಕರಿಯಕ್ಕೆ ಹೋತು ಏನಂತ ನೋಡೋಣದಿಲ್ಲ. ನಮಗೆ ಜಿಂಬಿಲಕ್ಕೆ ಒಳಕ್ಕೆ ಹೋಗೋಕ್ಕೆ ಸರ್ ಬರಲ್ಲ. ಹಂಗೆ ಹೊಲ್ದಾಗಳಿಂದ ಬಂದನೇ ಹೊರಗೆ ಕುಕ್ಕಮ್ಮಂಗಾಗುತ್ತೆ. ನಮ್ಮ ಗಿರ್ಜಿಂಬಿದ್ರೆ ಚಂದ ಮನೆ ಹಂಗೆ ನನಗೆ. ಉಂಡೆನಪ್ಪ ಅಲೇನೆ ಇನ್ನ ಇಲ್ಲ. ಯಾಕೆ? ಪಾಪ ಬಸ್ಸಾರು ಮಾಡಿ ಮುದ್ದೆ ಮಾಡ್ತೀನಿ. ಹಂಗೆ ಎದ್ದಾಗಿನ ಬಸ್ಸಾರು ಸೊಪ್ಪಿಲ್ಲ, ಅದಕ್ಕೆ ಸೊಪ್ಪಿನ ಬಸ್ಸಾರು ಚೆನ್ನಾಗೈತಿ. ಹೊಲ್ದಾಗೆ ಸೊಪ್ಪು ಕಿತ್ಕೊಂಬಂದಿದ್ದ ನಿಮ್ಮ ಅಣ್ಣಯ್ಯ, ಅದ್ರ ಸೊಪ್ಪಿನ ಬಸ್ಸಾರು ಮಾಡಿದ್ನಿ, ಚೆನ್ನಾಗೈತೆ ಪಾಪ. ಅದಕ್ಕೆ ಮೊಟ್ಟೆ ಬೇಯಿಸ್ತೀನಿ. 2 ಮೊಟ್ಟೆ ಬೇಯಿಸಿ ಮುದ್ದೆ ಮಾಡ್ತೀನಿ, ಅಲ್ಲೇ ಬಂದು ಉಣ್ಣಂಗೆ. ಏನು ಬೇಡ, ಏನು ಬೇಡ ಯಮ್ಮ, ನಾನೇ ಮುದ್ದೆ ಮಾಡ್ಕೊಂತೀನಿ. ಏನು ಬೇಡ ನನಗೆ. ಬಿಡು, ನೀನು ಇನ್ನೇನು ಮಾಡ್ತೀಯ ಮುದ್ದೆನ? ಅಲ್ಲೇ ಮಾಡ್ತೀವಲ್ಲ, ಇನ್ನೇನು ಮಾಡ್ತೀಯಪ್ಪ? ಸುಮ್ಮನಿರೋದತ್ತ. ಬಾ ಅಲ್ಲೇನೆ ಉಣ್ಮಂತೆ. ನೀನು ಒಟ್ಟು ಮಾಡಿ ಒಟ್ಟು ತಳಿಯೋದು ಯಾರತ್ತ? ನೀನು ಬೇರೆ ಮುದ್ದೆ ಮಾಡಕ್ಕೆ ಬರಲ್ಲ, ಬಾ ಸುಮ್ಮನೆ. ಬೇಡ ಯಮ್ಮ, ಸುಮ್ಕಿರು. ನನಗೆ ರಚ್ಚಮ್ಮ ಸಾರು ತಗೊಂಬಂದು ಕೊಡ್ತೀನಿ ಅಂತ ಹೇಳೈತೆ. ಅದಕ್ಕೆ ನಾನು ಮುದ್ದೆ ಮಾಡ್ಕೊಂತೀನಿ. ಏನು ಬೇಡ, ಸುಮ್ಕಿರು. ಇಲ್ಲಾಂದ್ರೆ ಅವರೇ ಕಳಿಸ್ತಾರೆ ನೋಡೋಣ. ಅಲ್ಲಿಂದ ಕಳಿಸುತ್ತಿ ಒಂದೊಂದು ತಡಿ ಗಿರ್ಜಿಂಬಿ ಅವ್ರ ಅದಕ್ಕೆ ಮತ್ತೆ ತಗೊಂಬಂದು ಕೊಟ್ಟು ಹೋಗ್ತಾರೆ. ಅಣ್ಣನ ಅವ್ರ ಅದಕ್ಕೆ ಯಾರನ್ನ ತಗೊಂಬಂದು ಕೊಟ್ಟು ಹೋಗ್ತಾರೆ. ಏನು ಬೇಡ ನನಗೆ. ಬಾರಪ್ಪ, ನಿಮ್ಮಮ್ಮಯ್ಯ ಮುದ್ದೆ ಮಾಡುತ್ತೆ, ಬಾ ಉಣ್ಣು. ನಾನು ಹೇಳ್ದೆ ಮೊಟ್ಟೆ ತಂದು ಬೇಯಿಸಿ ಕರಿಯತ್ತೆ. ಮೊಟ್ಟೆ ಅಂದರೆ ಬೇಯಿಸಿರೋವಂದ್ರೆ ನನಗೆ ಇಷ್ಟ ಅಲ್ಲ, ಅದಕ್ಕೆ ನಾನು ಮೊಟ್ಟೆ ಬೇಯಿಸಿ ಕರಿಯತ್ತೆ ಎಂದೆ. ಅದಕ್ಕೆ ಕರಿಯಕ್ಕೆ ಬಂದಿದ್ದು. ಬಾ, ನಾವೇ ಹೇಳಿದ್ದು, ನಾವೇನೇನು ಅಂಬಲ್ಲ. ಕರಿಯರಾಗಕ್ಕೆ ಕರಿಯೋದು, ಹೋಗಿ ಉಣ್ಣು. ಏನು ಕರಿತಾರೆ ಮುದ್ದೆ ಮೇಲೆ ದೌಲತ್ ಮಾಡಬಾರ್ದು. ಏನು ಬೇಡ, ಆಲೇನೆ ಉಂಡು ಅನುಭವಿಸಿದ್ದೀನಿ. ಸಾಕು, ಈಸ್ತಿನ ಅನುಭವಿಸಿರೋದೇನೆ. ಇನ್ಮೇಲೆ ಏನು ಅನುಭವಿಸೋದು ಬೇಡ. ಈಸ್ತಿನ ಉಂಡಿರೋದು ಉಂಡೆ ಇದ್ನಿ, ಅನುಭವಿಸಿರೋದು ಅನುಭವಿಸಿದ್ನಿ, ಸಾಕು. ಇವಾಗ ಹೆಂಗ ದೇವ್ರು ನನಗಂತೂ ತನ್ನ ಕೊಟ್ಟವನೇ, ಸಾಕಾದ್ರಾಗೇನೆ ಉಣ್ಕೊಂಡಿರ್ತೀನಿ. ತೋ ಬಾ, ಏನು ನಿಮ್ಮ ಅಕ್ಕಮ್ಮನೆ ಅವಳೇ ಕರಿತಾ ಇದ್ದಾಳಪ್ಪ. ಅವಳು ಇಷ್ಟಪಟ್ಟು ಕರಿತಾ ಇದ್ದಾಳೆ, ಪ್ರೀತಿಯಿಂದ ಬಿಡತ್ತ ಬೋರ್ಲಿ. ಅವಳಿಲ್ಲ. ಇವಾಗ ಅವಳು ಊರಿಗೆ ಹೋದಾಗ ನೀವೆಲ್ಲನ ಇಕ್ತೀರ, ನಾವು ಯಾರು ಇಲ್ದಾಗ ಅವನು ನಿಮ್ಮ ಅಣ್ಣನ ನೀವು ಇಕ್ತೀರ. ಅದಕ್ಕಾಗಿನ ಬರ್ರಿ ಉಣ್ಮಂತೆ ಬಾ.
ಅಯ್ಯೋ ಅವ್ರು ಮಾಡಿರೋದಿಂದ ನಾವು ಉಮ್ತೀವಿ ನಮ್ಗೆ ಜಿಮ್ಮೆ ಮಾಡಿರೋದು ಅದೆಲ್ಲ ಅವ್ರು ಉಮ್ತಾರೆ ಯಪ್ಪ 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 ಅಯ್ಯೋ ಅವ್ರು ಉಂಬಲ್ಲ ಏನಿಲ್ಲ ಸುಮ್ಮನೆ ಹೋಗಮ್ಮ ಯಾಕೆ ನಮ್ಗೇನು ಬೇಡ ನಾವು ಯಾರೇ ಬಂದಮೇಲೆ ಅಷ್ಟೇನೆ ನಾವು ಸುಮ್ಮನೆ ನಾವು ಒಬ್ರು ಸವಾಸಕ್ಕೆ ಹೋಗಲ್ಲ ನಮ್ಮ ಪಾಡಿಗೆ ಇದ್ದೀವಿ ನಮ್ಮನ್ನೇನು ಉಂಬಕ್ಕು ಕರಿಬೇಡ್ರಿ ಏನು ಬೇಡ ನಾವು ಉಮ್ತೀವಿ ಉಪವಾಸನ ಇದ್ದಾನ ಇರ್ತೀವಿ ಏನು ಬೇಡ ನಾಳೆ ಉಂಡು ಅನ್ಭವಿಸಿರೋದು ಸಾಕು ಏ ಹೋಗು ಕರಿಯರಾಗಕ್ಕೆ ಕರಿಯೋದು ನೀನು ಹೇಳು ನೀನು ಏನೋ ಮರ ನೀನು ಹಿಂಗೆ ಕರಿಯರಾಗಕ್ಕೇನೆ ಕರಿಯೋದು ಈಗ ಬೇರೆಯವರೆಲ್ಲ ಕರಿಯಲ್ಲ ಕಣ ನಾನು ಕರಿಯೋಕ್ಕಾಗುತ್ತೇನೋ ಬಾರ ಉಣ್ಮಂತೆ ಅಂತ ಏನು ನಾನು ಕರಿಯೋಕ್ಕಾಗುತ್ತೆ ನಿಮ್ಮ ಅದಕ್ಕೆ ಮಣ್ಣು ತಂಗಳು ಒಂದಲ್ಲ ಒಂದು ದಿವಸ ಏನಕ್ಕಾಗಬೇಕು ಹೋಗಿ ಉಣ್ಣೋಗಿ ಮರೆಯ ಏನು ಅಯ್ಯೋ ಇವೆಲ್ಲ ತಕಯ್ಯ ಸುಮ್ಕಿ ನಿನಗೆ ಗೊತ್ತಿಲ್ಲ ಯಾರನ್ನ ಬೇಕಾದ್ರೆ 3ನೇ ಕಾರ್ಲಿ ಹೇಳು ಉಂಡು ಬತ್ತೀನಿ ಹೋಗಿ ಸಾಕಿ ಇವ್ರ ಮನೆಯಾಗ ಉಂಡು ಅನುಭವಿಸಿದ್ದೀನಿ ಈಗೇನು ಉಂಬಾದ ಅಂಥದ್ದು ಅವಾಗ ಉಣ್ಬೇಕಾರೆ ಇಕ್ಲಿಲ್ಲ ಅವಾಗ ಉಂಡೇನು ಅಮ್ಮಂಗಾಗದು ನನಗೆ ಹೊಲ್ದಾಗ ಬದುಕು ಮಾಡೋದಕ್ಕೂ ಅದಕ್ಕೂ ಯಪ್ಪ ನನಗೆ ಊಟ ಅಮ್ಮಂಗಾಗೋದು ಹೊಲ್ದಾಗ ಬದುಕು ಮಾಡೋರಿಗೆ ಹೊಟ್ಟೆ ಜಾಸ್ತಿ ಹಸಿತೈತಂತೆ ಹೊಲ್ದಾಗ ಬದುಕು ಮಾಡ್ಬೇಕಾರೆ ಹೊಟ್ಟೆ ಹಸಿಯೋದು ಅನ್ಬೇಡ ಬೈಗ ಆಗತಕ್ಕ ಹೊಲ್ತಾಗಿರ್ತಿದ್ದೆ ಬೈನಾ ಬಂದರೆ ಮುದ್ದೆ ಆಗೈತೆ ಅಂದರೆ ಈಟಕ್ಕೆ ಮಾಡಿಕ್ತಾರೆ ನೀವು ಸುಮ್ಮ ಕುಕ್ಕಳು ಅಂತ ಹೇಳಿ ಅವನ್ನೆಲ್ಲನ ಒಂದಿರವು ಕೇಳಿಸ್ಕೊಂಡಿದ್ದೀನಿ ಅವನ್ನೆಲ್ಲ ಅನ್ನಿಸ್ಕೊಂಡಿದ್ದೀನಿ ನಾನು ಅವನ್ನೆಲ್ಲ ಕೇಳಿಸ್ಕೊಂಡು ಸಾಕಿಸ್ತೀನ ಅನುಭವಿಸಿರೋದು ಸಾಕಿನ ಮೇಲೆ ಉಂಬೋದೇನು ಬೇಕಾಗಿಲ್ಲ ನಿಮ್ಮ ಮನೆಯಾಗ ಹೋಗ್ರಿ ಅಯ್ಯೋ ಹೊಟ್ಟಸ್ಕೊಂಡು ಬಂದರೆ ಒಂದಿಟ್ಟು ಉಂಬಕ್ಕೆ ಇಕ್ತಿರ್ಲಿಲ್ಲ ರಾತ್ರಿ 10 ಗಂಟೆ ನಾವಿನ್ನೂ ಈಟಕ್ಕೆ ಉಂಬಲ್ಲ ಕಣೋ 8:30 9 ಗಂಟೆಗೆ ನಾವು ಉಂಬೋದು ನಾನು ಉಮ್ತಾನಂತಲೇನೆ 10 ಗಂಟೆ ತನಕ ಮುದ್ದೆ ಮಾಡಿಸ್ತಿರ್ಲಿಲ್ಲ ನಮ್ಮ ಅಮ್ಮನ ತಾಗಿ ಮಾಡಿ ಹಿಡಿಕ್ಕಿ ಅಂತ ನಮ್ಮಮ್ಮ ಏನಾನ ಮಾಡಿಕ್ಕಿರಿ ನಮ್ಮಮ್ಮನ ಮೇಲೆ ಗುದ್ದಾಟ ಮಾಡಿಕ್ಬಿಟ್ಟೆ ಅವನಿಗೆ ಅಂತ ಹೇಳಿ ನೀರ್ನಾಕೆ ಸಾರ್ನಾಕೆ ನೀರು ಒಯ್ದಿಕ್ಕದು ಮುದ್ದೆ ಪಿಸಿ ಪಿಸಿ ಅಮ್ಮಂಗೆ ತಳ ಕಟ್ಟಿರೋದು ಮಾಡಿಕ್ಕೋದು ನನಗೆ ಮ್ಯಾಗ್ಲದೆಲ್ಲ ಅವ್ರಿಗೆ ತಳ ಕೆರೆದಿರೋದೆಲ್ಲ ನನಗೆ ಪಿಸಿ ಪಿಸಿ ಅಂಬೋದು ಮುದ್ದೆ ಅನ್ನ ಎದ್ದಾಗಿಂದಿದ್ರೆ ನನಗೆಲ್ಲ ಪಂಗ್ಳದೆಲ್ಲನ ಅದನ್ನೆಲ್ಲ ಉಂಡು ಅನ್ಭವಿಸಿರನ್ ನಾನು ಈಗ ಉಂಬ ಅಂಥದ್ದೇನು ಬೇಡ ಹೋಗ್ರಿ ಸಾಕು ನಾನು ಇವನ್ನೆಲ್ಲ ಮನಸ್ನಾಗ ಇಕ್ಕೊಂಡಿದ್ದೆ ಅನ್ಬೇಕು ಯಾವತ್ತು ಅನ್ಬೇಕು ಸುಮ್ಮನೆ ಅಂತ ಹೇಳಿ ಸುಮ್ಮನಿದ್ದೆ ನಾನಾಗತ್ತಿಗೆ ಅನ್ಸರ್ಸಿದ್ದೀನಿ ಅವಾಗ ನಾವೇನು ಹಂಗೆ ಮಾಡಿಲ್ಲಪ್ಪ ನಾವು ಹಂಗೆ ಮಾಡಲ್ಲಪ್ಪ ಉಂಬದ್ರಾಗ ನನ್ನ ಮಾತ್ರ ಎಂದು ಯಾವತ್ತೂ ಹಂಗೆ ಮಾಡಿಲ್ಲ ಹಂಗೆ ಅಂಬೋದಕ್ಕೆ ಇವಾಗ ಎಲ್ಲನ ಹಂಗೆ ಅಂಬೋದು ನಾನು ಮಾಡಿಲ್ಲ ನಾನು ಹಂಗೆ ಮಾಡಿಲ್ಲ ಅಂತ ಹಂಗೆ ಅಂಬೋದು ಜನ ಅಯ್ಯೋ ನಾನು ಅನುಭವಿಸೋರಿಗೆ ಗೊತ್ತು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಒಂದು ತುತ್ತು ಮುದ್ದಿಗೋಸ್ಕರನ ಅಂತ ಎದ್ದಾಗ ಉಂಡೋಗನು ಮುದ್ದೆನೋ ನಾವು ಉಂಬಂಗಿಲ್ಲ ಎದ್ದಾಗನೋ ರಾತ್ರಿ ಅನ್ನ ಉಂಡೋಗ್ಬೇಕಾಗಿತ್ತು ಎಷ್ಟು ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತೈತೆ ನೀವು ಸುಮ್ಮನೆ ಮಾತಾಡಬೇಡ್ರಿ ಅವನ ಮನಸ್ನಾಗ ಇಕ್ಕಬಾರ್ದಪ್ಪ ಅಯ್ಯೋ ನೀನೊಂದು ಮಾಡಿರ್ತಿ ಅವ್ರೊಂದು ಮಾಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅಣ್ಣ ತಮ್ಮರಮ್ಮಲ್ಲಿ ಬಂದೇ ಬರ್ತಾವೆ ಪಾಪ ಸಿದ್ಲಿಂಗ ಬಾರಪ್ಪ ಬಾ ಉಣ್ಣು ನಿಮ್ಮ ಅಕ್ಕ ಮತ್ತೆ ಅವಳಿ ಮುದ್ದೆ ಮಾಡ್ತೀನಿ ಬಾ ಅಲ್ಲೇ ಕುಕ್ಕ ಈಗ ತಂದು ಮೊಟ್ಟೆ ಬಿಸಾಕಿ ಮುದ್ದೆ ಮಾಡ್ತೀನಿ ಜಲ್ದಿ ಸಿಪ್ಪೆ ಸುಳ್ಕೊಡ್ತೀನಿ ಉಣ್ಣು ಮತ್ತೆ ಪಿಸಿ ಮೊಟ್ಟೆ ಹಾಕ್ಯಂಡು ಬಾರಪ್ಪ ಬಾ ಬೇಡ ಯಮ್ಮ ನೀನು ಕರಿಬೇಡ ಅವತ್ತು ನನ್ನ ಮನೆಯಾಗ ಬಂದು ಉಂಡೆ ನೀನು ನಾನು ಅವತ್ತು ಕರೆದಿದ್ಕೆ ನೀನು ಉಂಬಲ್ ನಾನು ಅವಳು ಮಾಡಿರೋದಂದೆ ತಾನೆ ಅದಕ್ಕೆ ಮತ್ತೆ ನೀನು ಮಾಡಿರೋದು ನಾನು ಉಂಬಲ್ಲ ಅಂತ ಏನು ಇವತ್ತು ಹೇಳ್ತಿಲ್ಲ ನಮ್ಮ ಅಮ್ಮ ಮಾಡಿರೋದು ನಾನು ಉಂಡೆ ಉಣ್ತೀನಿ ನಾನು ಇಸ್ತಿನ ನಮ್ಮ ಅಮ್ಮ ಮಾಡಿರೋದು ಉಂಡ್ಕೊಂಡೇನೆ ನಾನು ಇರೋದು ಆದ್ರೆ ನಾನು ಇವತ್ತು ಅವ್ರ ಮನೆಯಾಗ ಉಂಬಲ್ಲ ಬೇರೆ ಬಂದ ಮೇಲೆ ಮುಗೀತು ಅಷ್ಟೇ ನಾನು ನಿಮ್ಮ ಮನೆಯಾಗ ಉಂಬಲ್ಲ ನಾನು ಬರೋದು ಇಲ್ಲ ಅಷ್ಟೇ ನಾನು ಬಲವಂತ ಮಾಡಬೇಡ್ರಿ ಸುಮ್ಮನೆ ಹೋಗ್ರಿ ನಾನು ಮುದ್ದೆ ನಾನು ಮಾಡ್ಕೊಂಡು ಉಣ್ತೀನಿ ಅಷ್ಟೇ ಸಾಕು ಉಂಡು ಅನುಭವಿಸಿರೋದೇ ಸಾಕು ಉಪಸಿದ್ರು ಇನ್ಮೇಲೆ ನಿಮ್ಮ ಮನೆಯಾಗ ಯಾವತ್ತೂ ಒಂದು ಲೋಟ ನೀರು ಕುಡಿಯಲ್ಲ ನನ್ನ ಕೈ ತೊಳೆಯಲ್ಲ ಅನ್ನೋದ ಮೇಲೆ ದೌಲತ್ ಕಂತಲ್ಲ ನೀವು ಮಾಡಿರೋದು ಅಂಥದ್ದು ನನಗೆ ಅದನ್ನು ಮನಸ್ನಾಗ ಇಕ್ಕೆಣ ನಾನು ಅಲ್ಲ ನಾವೇನೋ ಕಾರದ್ವಪ್ಪ ಊರಿಗೆ ಹೋಗಿದ್ಲು ಅಂತ ನೀನೇನೋ ಅವನ್ನೆಲ್ಲ ಮನಸ್ನಾಗ ಇಕ್ಕೊಂಡಿದ್ಯಪ್ಪ ತಿಕ್ಕಬೇಕು ಅವೆಲ್ಲ ಎಷ್ಟು ನೋವು ಮಾಡ್ಯಾವೆ ನನ್ನ ಮನಸ್ಸಿಗೆ ಗಾಯ ಮಾಡಿರೋ ಇನ್ನೂ ಗಾಯ ವಾಸಿ ಆಗಂಗಿಲ್ಲ ನನಗೆ ಎಷ್ಟು ಬೇಜಾರಾಗಿತ್ತಂದ್ರೆ ಹೇಳ್ಬಾರ್ದು ಕಣ್ಣೀರು ಆಗ್ತಿದ್ದೆ ಯಾರ ಮನೆಯಾಗ ಉಂಡ್ರು ಕಷ್ಟ ಅವ್ರ ಮನೆಗೆ ಉಂಡು ಬಂದಿದ್ಯಾನೋ ಅಂತ ನಮ್ಮ ಟಾಗರು ಪಾಪ ಕರಿಯೋನು ನಾನು ಎದ್ರಿಕೊಂಡು ಹೋಗ್ತಿರ್ಲಿಲ್ಲ ಅವ್ರ ಮನೆಗೆ ಉಂಬಕ್ಕೆ ಕಮಲಮ್ಮ ಬಂದು ಅಲ್ಲಿ ಇಲ್ಲಿ ಹೇಳ್ಬಿಡುತ್ತೆ ಅಂತ ಹೇಳಿ ಹೋಗ್ತಿರ್ಲಿಲ್ಲ ಎಲ್ಲ ನಾ ಉಂಡು ಬಂದರು ಅಲ್ಲೇ ಗೊತ್ತಾಗ್ಬಿಡೋದು ಅದಕ್ಕೆ ನಾನು ಒಟ್ಟಸ್ಕೊಂಡು ಬಂದ್ರು ಮಾನಿಕ್ಯಂಡು ಸಾಕಾಗಿರೋದು ಉಂಡು ಮಾನಿಕ್ಯಮನ ಅಂದ್ರೂ ಮುದ್ದೆ ಮಾಡಿಕ್ತಿರ್ಲಿಲ್ಲ ಉಂಡು ಮಾನಿಕ್ಯಮನ ಅಂದ್ರೂ ಮುದ್ದೆ ಮಾಡಿಕ್ತಿರ್ಲಿಲ್ಲ ಮಾನಿಕ್ಯಂಡು ಎದ್ದು ಉಮ್ತಿದ್ದೆ ಸಾಕಾಗೈತೆ ಅಂದ್ರೆ ಸಾಕು ಏನೋರೇ ಬಡ್ದವ್ ನಾವು ಮಾನಿಕ್ಯಂಡು ಅವ್ನು ಇಡಕ್ಕೇನೆ ಅಂತ ಗಲಾಟಿ ಅಯ್ಯೋ ನಾನು ಅನುಭವಿಸಿರೋದು ಒಂದೊಂದಲ್ಲ ತಕಾಯ ನಾನು ಅನುಭವಿಸಿರೋನಿಗೆ ಗೊತ್ತು ಅವ್ರು ಮಾಡಿರೋದು ಅಂಥದ್ದು ಸುಮ್ಮನೆ ಹೋಗ್ರಿ ನಾನು ಉಂಬಕ್ಕೂ ಕರಿಬೇಡ್ರಿ ಯಾಕೂ ಕರಿಬೇಡ್ರಿ ನೀವು ನಾನು ಮುದ್ದೆ ನಾನು ಉಮ್ತೀನಿ ಅಯ್ಯೋ ಎಲ್ಲ ಮನಸ್ಸನ್ನ ಇಕ್ಕೋಣ ನೀವು ಒಂದು ಬಿಟ್ಟಿಲ್ಲ ಅವಾಗೆಲ್ಲನ ಇಕ್ಲಿಲ್ಲ ಉಂಬ ಕಾಲದಾಗೆ ಉಮ್ತೀನಿ ಅಂದ್ರು ಇಕ್ತಿರ್ಲಿಲ್ಲ ಅವಾಗ ಹೊಟ್ಟಸ್ಕೊಂಡು ಹೊಲ್ದಾಗೆಲ್ಲ ಬದುಕು ಇವಾಗೇನ ಅಲ್ಲೂ ಇಲ್ಲಿ ಓಡಾಡ್ಕೊಂಡು ಹೆಂಗತ್ತ ಇದ್ದೀನಿ ಅವಾಗ ಯಾವಾಗಲೂ ಬೆಳಗ್ಗೆ ಓದಾನು ಬೆಳಗ್ಗೆ 6 ಗಂಟೆಗೆ ಓದಾನು ಬಂದು ತಿರ್ಗಿ 10 ಗಂಟೆಗೆ ಓದಾನು ಬೈಗಾಗತಕ್ಕ ಬೈಗಾಗತಕ್ಕ 6 ಗಂಟೆ ತಕ್ಕ ಹೊಲ್ದಾಗಿರ್ಬೇಕಾಯ್ತು 6 ಗಂಟೆ ಮನೆ ಬರ್ಬೇಕಾಯ್ತು ಒಂದು ಈಟು ಒಳಗೆ 5 ಗಂಟೆ 5:15 ನಾನು ಬಂದೆ ಅಂದ್ರೆ ನನ್ನ ಮೇಲೆ ಏನಂಗೆ ರಾಮ ನೋಡ್ಬೇಕಾಗಿತ್ತು ಹೊಟ್ಟಸ್ಕೊಂಡು ಬತ್ತಿದ್ದೆ ಹೊಲ್ದಾಗಿದ್ರೆ ಭಾಳ ಹೊಟ್ಟಸೀತೈತೆ ಗಾಳಿ ಕಾಲದಾಗಂತೂ ಯಾತ್ ತಿಂದು ಯಾತ್ ಬಿಡೋಣ ನಮ್ಮಂಗಾಗೋದು ಏನೇ ಉಂಡ್ರು ಒಂದಿಟ್ಟು ಒಂದಿಡಿ ಅನ್ನ ಉಂಡಂಗಾಗಲ್ಲ ಯಾತ್ ತಿಂದ್ರು
ನನಗೆ ಹೊಟ್ಟೆ ಹಸಿಯೋದು ಒಂದು ತುತ್ತು ಮುದ್ದೆ ಉಂಡು ಸುಮ್ಮನೆ ಮನಿಕೆ ಬಿಡೋಣ ಸಾಕಾಗೋದು ಬದುಕು ಮಾಡಿ ಬದುಕೊಂದು ಸೀರಾರು ಅದನ್ನ ಮಾಡ್ಬೇಕು ಇನ್ನು ಮಾಡ್ಬೇಕು ಅಂತ ಸಾಕಾಗಿರೋದು ಉಂಡು ಮನಿಕ್ಯಮ್ಮನ ಅಂದರೆ ಇಲ್ಲ ಮುದ್ದೆ ಮಾಡ್ಕೊಡ್ದು ಮುದ್ದೆ ಮಾಡ್ಕೊಡ್ದು ನೀನು ಅಂತ ನಮ್ಮ ಅಮ್ಮನ ತಡೆ ಹಿಡಿಯಾರ ನಮ್ಮ ಅಮ್ಮಗೆ ಯೋಟೆ ಆಗಲಿ ಮಗ ಅಂಬೋದೊಂದಿಟ್ಟು ಇರೋದು ಮಾಡ್ತೀನಿ ಎಂಬೋದು ಮಾಡಿಕ್ಕಿರ ಅವತ್ತು ಗುದ್ದಾಟ ಹಂಗೆ ಇಂಥವೆಲ್ಲ ಅನುಭವಿಸಿದ್ದೀನಿ ಅದಕ್ಕೆ ತಿರ್ಗಾ ಅವ್ರ ಮನೆಗೆ ಉಂಬಕ್ಕೆ ಹೋಗೋಣ ಉಂಡು ಅಲ್ಲಿ ಅನುಭವಿಸಿರೋದು ಸಾಕು ಮತ್ತೆ ಊಟ ಮಾಡೋಕೆ ಹೋಗೋಣ ಅದಕ್ಕೆ ನಾನು ಹೋಗಲ್ಲ ಬಂದು ನನಗೆ ಅನ್ನದ ಮೇಲೆ ದೌಲತ್ ಅಂತಲ್ಲ ಇವತ್ತು ಉಂಬಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ದೌಲತ್ತು ಅನ್ನದ ಮೇಲೆ ಅಂತ ಅನ್ಕೊಂಡ್ರು ಅನ್ಕೋಬೋದು ಆದರೆ ಅನ್ನದ ಮೇಲೆ ದೌಲತ್ತಿಲ್ಲ ಇವ್ರು ಮಾಡಿರೋದಂಥದ್ದು ಅದು ಮನಸ್ಸಲ್ಲಿ ಐತೆ ಅದಕ್ಕೆ ಊಟ ಮಾಡೋದಕ್ಕೆ ಅಲ್ಲಿ ಮನಸ್ಸಿಲ್ಲ ನನಗೆ ಅದಕ್ಕೆ ನಾನು ಹೋಗಲ್ಲ ನೋಡ್ತಾ ಇರ್ರಿ ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.